ಹಾಸ್ಟೆಲ್ ಊಟವನ್ನ ಶಾಸಕರ ಮನೆಗೆ ತೆಗೆದುಕೊಂಡು ಹೋಗಿರುವಂತಹ ಹುಡುಗ ಶಾಸಕರ ಮನೆಗೆ ಹಾಸ್ಟೆಲ್ನಲ್ಲಿ ತಯಾರು ಮಾಡಿರುವಂತಹ ತಿಂಡಿಯನ್ನ ತಂದಿರುವಂತಹ ಮಕ್ಕಳು ಹಾಸ್ಟೆಲ್ನ ಕಳಪೆ ತಿಂಡಿ ಕಂಡು ದಂಗಾಗಿರುವಂತಹ ಶಾಸಕ ಶರಣು ಸಲಗಾರ್ ಬೀದರ್ನ ಬಸವ ಕಲ್ಯಾಣ ಕಚೇರಿಯ ಮುಂಭಾಗ ಇರುವಂತಹ ಹಾಸ್ಟೆಲ್ ಸರ್ಕಾರಿ ಮೆಟ್ರಿಕ್ ಬಾಲಕಿಯರ ವಸತಿ ನಿಲಯದಲ್ಲಿ ಕಳಪೆ ಊಟ ಕಳಪೆ ಆಹಾರವನ್ನ ತಂದು ಶಾಸಕರ ಮುಂದಿಟ್ಟಂತಹ ವಿದ್ಯಾರ್ಥಿನಿಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಶಾಸಕ ಶರಣು ಸಲಗಾರ್ ನಿಮ್ಮ ಮನೆ ಮಕ್ಕಳಿಗೂ ಇದೇ ಆಹಾರವನ್ನ ಕೊಡ್ತೀರಾ ಅಂತ ಹೇಳಿ ಗರಂ ಹಾಕಿದ್ದಾರೆ. ಎಸ್ ವೀಕ್ಷಕರೇ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಹೆಣ್ಣುಮಕ್ಕಳು ಪಾಪ ಬಾಲಕಿಯರ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಊಟ ತಯಾರು ಮಾಡಿಕೊಂಡು ತಗೊಂಡು ಬಂದಿದ್ದಾರೆ. ಇದನ್ನ ತಿನ್ನಿ ಅಂತ ಕೊಡ್ತಾ ಇದ್ದಾರೆ. ಈ ರೀತಿಯ ಆಹಾರವನ್ನ ಹೇಗೆ ತಿನ್ನೋಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ಪ್ರತಿಯೊಬ್ಬರು ಇದೇ ಮಾಡ್ಬೇಕ್ರಿ. ಹೇಳ್ತಾ ಇರೋದಿದೆ, ಯಾರ್ಯಾವ ಒಂದು ಜಿಲ್ಲೆಗಳಲ್ಲಿ ಸರಿಯಾಗಿ ಊಟ ತಿಂಡಿ ಕೊಡ್ತಾ ಇಲ್ವೋ, ಜಿರ್ಲೆ ಬಿದ್ದಿದ್ದು ಕೊಡ್ತಾ ಇದ್ದಾರೋ, ಹಲ್ಲಿ ಬಿದ್ದಿದ್ದು ಕೊಡ್ತಾ ಇದ್ದಾರೋ, ಎಲ್ಲ ಮಕ್ಕಳು ಹಂಗೆ ಮಾಡಿ ಕೆಲಸನ. ಶಾಸಕರ ಮನೆ ಹತ್ರ ಬನ್ನಿ ಹೇಳ್ತೀನಿ, ಬಂದು ತೋರಿಸಿ, ಜೊತೆಗೆ ವಿಡಿಯೋನು ಮಾಡ್ಕೊಂಡು ಬನ್ನಿ, ಗೊತ್ತಾಗಲಿ ಎಲ್ಲದು ಕೂಡ. ಏನಾಯ್ತು ಎತ್ತ ಏನಂದ್ರು ಶರಣ ಸಲಗಾರ್ ಅವರು ನೋಡ್ಕೊ ಬನ್ನಿ. ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯೋರು ಕೊಡಬೇಡ್ರಿ. ಮಕ್ಕಳು ತಿನ್ಬೋದಾ? ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕಿಲ್ಲ ಸರ್. ನಾನು ನಿನ್ನೆ ಹೋಗಿ ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಲಿಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್. ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ರೀ. ನಿಮ್ಮ ಅರ್ಥ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳನ್ನ ಚಲೋ ಬಿ ಊಟ ಕೊಡ್ಲತ್ತಾರ. ನಾವು ಹೋಗಿ ಊಟ ಮಾಡೀನಿ ಸರ್. ಇದು ನಾನೀಗ ಅವ್ರು ಇಮಿಡಿಯೇಟ್ ಆಗಿ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಾ ಮತ್ತೆ ಈಗ ನಿಮ್ DSWB ಹೇಳೀನಿ, ನಿಮ್ಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ಸರ್. ಇನ್ನೊಂದು ಮಾತು, ನೀವು ನಿಮ್ಗೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ. ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ. ಬರೀ ಮಗ ಮುಂದಕ್ಕೆ ಬನ್ನಿ. ಈ ಬಾ ಮಗ ಮುಂದೆ. ನಮ್ಗೆ ಏನು ಫೆಸಿಲಿಟಿಗೋ ಏನು ಕೊಡಲಾಗಿದೆ ಸರ್. ಏನರ ಕೇಳಕ್ಕೆ ಹೋದ್ರೆ ನಮಗೆ ಬೈಲತ್ತಾರೆ. ನೀವು ಓದ್ಲಕ್ಕೆ ಬಂದಿರೇನು ಊಟ ಮಾಡಕ್ಕೆ ಬಂದಿರ ಅಂತಾರೆ. ನಾವು ಏನರ ಕೇಳಕ್ಕೆ ಹೋದ್ರಿ ಏನು ಕೊಡಲ್ರಿ. ಒಂದು ದಿನ ಮಾಡಕ್ಕೆ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರೆ. ಬರೀರಿ ಏನು ಊಟ ಕೊಡಲ್ರಿ. ನಾವು 7 ಗಂಟೆ ಸಾಬು ಏನು 7 ಗಂಟೆ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನೆ ಊಟ ಹಾಕ್ಲಿ ಜರ ಒಂದು ದಿನನೂ ಏನು ಮಾಡಲ್ರಿ. ಬರೀ ಮಗ ಮುಂದಕ್ಕೆ ಬನ್ನಿ. ಈ ಬಾ ಮಗ ಮುಂದೆ. ನಮ್ಗೆ ಏನು ಫೆಸಿಲಿಟಿಗೋ ಏನು ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.